ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 9ಗೆ ಸಂಬಂಧಪಟ್ಟ ಹಾಗೆ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿನ ಎಕ್ಸರ್ಸೈಸ್ 5.1ರಲ್ಲಿ 3ರ ನಂತರ ಬರ್ತಕ್ಕಂಥ ಅಂದರೆ 3, 4, 5 ಈ ಕ್ವಶನ್ಸನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಇದರ ಹಿಂದಿನ ವಿಡಿಯೋದಲ್ಲೂ ಕೂಡ ಎಕ್ಸರ್ಸೈಸ್ 5.1ನಲ್ಲಿ ಮೊದಲ 2 ಕ್ವಶನ್ಸ್ನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಕೂಡ ಓಪನ್ ಮಾಡಿ ಆ ಒಂದು ವಿಡಿಯೋನು ಕೂಡ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನೀಗ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇಲ್ಲಿ ಫಸ್ಟು 3ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ. ನೋಡಿ, 3rd ಕ್ವಶನ್ ಹೇಳುತ್ತೆ, ಕನ್ಸಿಡರ್ 2 ಪಾಸ್ಟುಲೇಟ್ಸ್ ಗಿವನ್ ಬಿಲೋ. ಫಸ್ಟ್ ಒನ್ ಏನು ಹೇಳುತ್ತೆ, ಗಿವನ್ ಎನಿ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ, ದೀಸ್ ಎಕ್ಸಿಸ್ಟ್ಸ್ ಎ ಥರ್ಡ್ ಪಾಯಿಂಟ್ ಸಿ ವಿಚ್ ಈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಹೇಳುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಯಾವುದೇ ಎ ಮತ್ತು ಬಿನ ಮಧ್ಯೆ ಯಾವುದಾದ್ರೂ ಒಂದು ಪಾಯಿಂಟ್ ಇದ್ದರೆ, ಗಿವನ್ ಎನಿ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ, ದೀಸ್ ಎಕ್ಸಿಸ್ಟ್ಸ್ ಎ ಥರ್ಡ್ ಪಾಯಿಂಟ್ ಸಿ ವಿಚ್ ಈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಆ ಸಿ ಅನ್ನೋದು ಎ ಮತ್ತು ಬಿ ಮಧ್ಯೆ ಇದೆ ಅಂತ ತಿಳ್ಕೊಳ್ಳೋಣ. ಇದು 1ನೇ ಪಾಯಿಂಟ್. ಆದರೆ ನೆಕ್ಸ್ಟ್ ಪಾಯಿಂಟ್ ಹೇಳುತ್ತೆ, ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 ಪಾಯಿಂಟ್ಸ್ ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ಅದೇ ಪಾಯಿಂಟು, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 ಪಾಯಿಂಟ್ಸ್ ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ಅಂದರೆ ಆ 3 ಪಾಯಿಂಟು ಒಂದೇ ಲೈನಲ್ಲಿ ಇಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಡೂ ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್? ಆರ್ ದೀಸ್ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್? ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್? ಎಕ್ಸ್ಪ್ಲೈನ್ ಅಂತ ಕ್ವಶನ್. ಓಕೆನಾ? ನೋಡಿ, ಇಲ್ಲಿ ಮುಖ್ಯವಾಗಿ 3 ಕ್ವಶನ್ ಕೇಳಿದರು. ಒಂದು, ಈ ಮೇಲ್ಗಡೆ ಇರುವ 2 ಪಾಸ್ಟುಲೇಟು ಅನ್ಡಿಫೈನ್ಡ್ ಟರ್ಮ್ಸನ್ನು ಹೊಂದಿದಾವ. 2ನೇ ಕ್ವಶನ್ನು, ಆರ್ ದೀಸ್ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್? ಈ ಪಾಸ್ಟುಲೇಟ್ಸು ಕನ್ಸಿಸ್ಟೆಂಟ್ ಆಗಿದಾವ. ನೆಕ್ಸ್ಟ್, ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್? ಇವು ಯೂಕ್ಲಿಡ್ ಪಾಸ್ಟುಲೇಟ್ಸನ್ನು ಫಾಲೋ ಮಾಡ್ತಾವ. ಇಷ್ಟು ಪಾಯಿಂಟನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಅದರಲ್ಲಿ ಈಗ ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ, ಡೂ ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ಆನ್ಸರ್ ನೋಡೋಣ. ಆನ್ಸರ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಎಸ್ ಅಂತ ಹೇಳ್ಬೋದು ನಾವು. ಯಾಕೆ ಎಸ್ ಅಂತ ಹೇಳ್ತೀವಿ? ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಅನ್ಡಿಫೈನ್ಡ್ ಟರ್ಮ್ಸ್. ಎಸ್, ಇದರಲ್ಲಿ ಅನ್ಡಿಫೈನ್ಡ್ ಟರ್ಮ್ಸ್ ಇದಾವೆ. ದಟ್ ಅನ್ಡಿಫೈನ್ಡ್ ಟರ್ಮ್ಸ್ ಇನ್ ದ ಪಾಸ್ಟುಲೇಟ್ಸ್ ಆರ್, ಯಾವುದದು ಅನ್ಡಿಫೈನ್ಡ್ ಟರ್ಮ್ಸ್ ಅಂದರೆ, ದೇರ್ ಆರ್ ಮೆನಿ ಪಾಯಿಂಟ್ಸ್ ದಟ್ ಲೈನ್ ಇನ್ ಎ ಪ್ಲೇನ್. ಅವ್ರು ಹೇಳಿದ್ದೇನು, ಒಂದು ಲೈನ್ ಇದೆ ಅಂತ ಹೇಳಿದ್ರೆ, ಇದು ಎ ಬಿ ಅಂದರೆ ಎ ಬಿಯ ಮಧ್ಯೆ ಸಿ ಅನ್ನೋದು ಒಂದು ಪಾಯಿಂಟ್ ಇದೆ ಅಂತ ಅವ್ರು ಹೇಳಿದರು. ಬಟ್ ಇಟ್ಸ್ ನಾಟ್ ಓನ್ಲಿ ಸಿ ಪಾಯಿಂಟು, ಬಟ್ ಆಲ್ಸೋ ಮೆನಿ ಪಾಯಿಂಟ್ಸ್ ಆರ್ ದೇರ್. ಎ ಮತ್ತು ಬಿ ಮಧ್ಯೆ ಸಾಕಷ್ಟು ಪಾಯಿಂಟ್ಸ್ ಇದಾವೆ. ಆ್ಯಕ್ಚುಲಿ ನಿಮಗೆ ಲೈನ್ ಫಾರ್ಮೇಷನ್ ಆಗದೆ ಯಾವಾಗ ಎ ಮತ್ತು ಬಿ ಮಧ್ಯೆ ಇರೋ ಎಲ್ಲ ಪಾಯಿಂಟ್ಸನ್ನು ಒಂದಕ್ಕೊಂದು ಸೇರಿಸ್ಕೊಂಡು ಹೋದಾಗ ಒಂದು ಲೈನ್ ಸೆಗ್ಮೆಂಟ್ ಫಾರ್ಮೇಷನ್ ಆಗತ್ತೆ. ಓಕೆನಾ? ಅದ್ರ ಪ್ರಕಾರ ಅವ್ರು ಹೇಳಿರೋ ತಪ್ಪಿದೆ. ಬಟ್ ಇನ್ ದ ಪಾಸ್ಟುಲೇಟ್ಸ್ ಗಿವನ್ ಹಿಯರ್, ದ ಪೊಸಿಷನ್ ಆಫ್ ದ ಪಾಯಿಂಟ್ ಸಿ ಈಸ್ ನಾಟ್ ಗಿವನ್. ಮತ್ತೇನು ಹೇಳ್ತಾರೆ ಅವರು, ಎ ಬಿ ಅನ್ನೋ ಪಾಯಿಂಟಿನ ಇವೆರಡು ಎ ಮತ್ತು ಬಿನ ಮಧ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಪೊಸಿಷನ್ ಎಲ್ಲಿ? ಎಕ್ಸಾಕ್ಟ್ಲಿ ಮಿಡ್ಲ್ ಇರುತ್ತಾ, ಅಥವಾ ಎ ಮತ್ತು ಬಿನ 3/4 ಜಾಗದಲ್ಲಿ ಇರುತ್ತಾ, ಅಥವಾ 1/4 ಜಾಗದಲ್ಲಿ ಇರುತ್ತಾ ಅಂದರೆ ಪೊಸಿಷನ್ ಎಲ್ಲಿ ಅಂತ ಕೊಟ್ಟಿಲ್ಲ. ಆ್ಯಂಡ್ ದೆನ್ ಆಸ್ ಆಫ್ ವೆದರ್ ಇಟ್ ಲೈಸ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎ ಬಿ ಆರ್ ನಾಟ್. ಮತ್ತೇನು ಇನ್ನೊಂದು, ವೆದರ್ ಇಟ್ ಲೈಸ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎ ಬಿ ಆರ್ ನಾಟ್. ಎ ಬಿನ ಜಾಯಿನ್ ಮಾಡಿದಾಗ ಅದು ಎ ಬಿ ಮೇಲೆ ಬರುತ್ತಾ ಅಥವಾ ಎ ಮತ್ತು ಬಿಗೆ ಬರದೇನೆ ಹೊರಗಡೆ ಇರುತ್ತಾ ಅಂತಲೂ ಕೂಡ ಎಕ್ಸಾಕ್ಟಾಗಿ ನಮಗೆ ತಿಳಿಸಿಲ್ಲ. ಆನ್ ಟಾಪ್ ಆಫ್ ದಟ್, ದೇರ್ ಈಸ್ ನೋ ಇನ್ಫಾರ್ಮೇಷನ್ ಅಬೌಟ್ ವೆದರ್ ದ ಪಾಯಿಂಟ್ಸ್ ಆರ್ ಇನ್ ಸೇಮ್ ಪ್ಲೇನ್ ಆರ್ ನಾಟ್. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಈ 3 ಪಾಯಿಂಟ್ಸು ಅಂದರೆ ಎ ಸಿ ಬಿ, ಈ 3 ಪಾಯಿಂಟು ಸೇಮ್ ಪ್ಲೇನಲ್ಲಿ ಇದಾವ. ಅಂದರೆ ಈ ರೀತಿ 3 ಪಾಯಿಂಟು ಒಂದು ಲೈನ್ ಸೆಗ್ಮೆಂಟ್ ಮೇಲೇ ಬರ್ತಾವ ಅನ್ನೋದನ್ನು ಕೂಡ ಎಕ್ಸಾಕ್ಟಾಗಿ ನಮಗೆ ತಿಳಿಸಿಲ್ಲ. ಇಷ್ಟು ಅನ್ಡಿಫೈನ್ಡ್ ಟರ್ಮ್ಸನ್ನು ನಾವು ಈ 2 ಪಾಸ್ಟುಲೇಟ್ಸ್ನ ಬಗ್ಗೆ ಹೇಳ್ಬೋದು ಅಂತ ಹೇಳುತ್ತೆ. ಇನ್ನು 2ನೇದು ಏನು ಹೇಳುತ್ತೆ, ಆರ್ ದೀಸ್ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್? ಈ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್ ಆಗಿದಾವ? ಇದಕ್ಕೆ ಉತ್ತರ ಹೇಳೋದಾದ್ರೆ ಎಸ್, ಸರಿ, ಹೌದು ಅಂತ ಹೇಳ್ಬೋದು. ಯಾಕೆ? ದೀಸ್ ಪಾಸ್ಟುಲೇಟ್ಸ್ ಆರ್ ಕನ್ಸಿಸ್ಟೆಂಟ್ ವೆನ್ ವಿ ಡೀಲ್ ವಿತ್ ದೀಸ್ 2 ಸಿಚುಯೇಷನ್ಸ್. ಯಾವಾಗ ಅವು ಕನ್ಸಿಸ್ಟೆಂಟ್ ಆಗಿರ್ತವೆ ಅಂದರೆ, ಮೊದಲನೇ ಪಾಯಿಂಟ್ ಹೇಳುತ್ತೆ, ಪಾಯಿಂಟ್ ಸಿ ಈಸ್ ಲೈಯಿಂಗ್ ಆನ್ ದ ಲೈನ್ ಸೆಗ್ಮೆಂಟ್ ಎ ಬಿ ಇನ್ ಬಿಟ್ವೀನ್ ಎ ಬಿ. ಓಕೆನಾ? ಅಂದರೆ ಸಿ ಅನ್ನೋದು ಎ ಬಿ ಅನ್ನೋ ಲೈನ್ ಸೆಗ್ಮೆಂಟಲ್ಲಿ, ಎ ಮತ್ತು ಬಿ ಅನ್ನೋ ಲೈನ್ ಸೆಗ್ಮೆಂಟಲ್ಲಿ ಅವೆರಡರ ಮಧ್ಯೆ ಸಿ ಇದೆ ಅಂತೇಳಿ ನಾವು ತಿಳ್ಕೋಬೇಕು. ಆಗ ಅದು ಕನ್ಸಿಸ್ಟೆಂಟ್ ಆಗಿರುತ್ತೆ. ಆಮೇಲೆ
ಪಾಯಿಂಟ್ ಸಿ ಡಸ್ ನಾಟ್ ಲೈ ಆನ್ ದ ಲೈನ್ ಸೆಗ್ಮೆಂಟ್. ಇನ್ನೊಂದೇನು ಹೇಳ್ಬೋದು, ಸಪೋಸ್ ಇನ್ನೊಂದು ಲೈನ್ ಸೆಗ್ಮೆಂಟ್ ಇದೆ, ಇದು ಎ ಬಿ ಅಂತ ಹೇಳಿದ್ರೆ ಸಿ ಎ ಬಿ ಮೇಲೆ ಇಲ್ಲ, ಎ ಬಿನ ಹೊರಗಡೆ ಇದೆ ಅಂತ ತಿಳ್ಕೊಂಡ್ರೆ ಆ ಪಾಸ್ಟುಲೇಟು ಹೇಗಿದೆ, ಅದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ತಿಳ್ಕೊಬೋದು. ಇನ್ನು ಕೊನೆಯ ಪ್ರಶ್ನೆ ಏನು ಹೇಳುತ್ತೆ, ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್ ಅಂತ ಹೇಳುತ್ತೆ. ಆ್ಯಕ್ಚುಲಿ ಇವು ಪಾಸ್ಟುಲೇಟ್ ಅಲ್ಲ, ನಮಗೆ ಕೊಟ್ಟಿರೋ 2 ಪಾಯಿಂಟ್ ಏನಿವು ಆಕ್ಸಿಯಮ್ಸು. ದೇ ಎಸ್, ಅದಕ್ಕೆ ನೋ ಅಂತ ಕೊಟ್ಟಿದ್ದೀವಿ ನಾವು ಆನ್ಸರ್ ನೋಡಿ. ನೋ, ದೇ ಡು ನಾಟ್ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್, ದೇ ಫಾಲೋ ದಿ ಆಕ್ಸಿಯಮ್ಸ್. ಇದು ಇಂಪಾರ್ಟೆಂಟ್ ಪಾಯಿಂಟ್, ಓಕೆನಾ. ಸೊ ಇದು 3rd ಕ್ವಶನ್ ಆಯಿತು. ನೆಕ್ಸ್ಟು 4th ಕ್ವಶನಿಗೆ ಹೋಗೋಣ ಈಗ. ಸೊ 4th ಕ್ವಶನ್ ಏನು ಹೇಳುತ್ತೆ, ಇಫ್ ಎ ಪಾಯಿಂಟ್ ಸಿ ಲೈನ್ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ such that AC is equal to BC, then prove that AC is equal to half into AB, explain by drawing the figure ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎ ಬಿ ಅನ್ನೋದೊಂದು ಲೈನ್ ಸೆಗ್ಮೆಂಟು, ಎ ಬಿ ಮಧ್ಯದಲ್ಲಿ ನಾನೇನು ಮಾಡಿದ್ದೀನಿ, ಸಿ ಅನ್ನೋ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅವರೇ ಹೇಳಿದ್ದಾರೆ ಏನಂತೆ, ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಕೊಟ್ಟಿದ್ದಾರಲ್ವ ಗಿವನ್ ಇಲ್ಲಿ, ಎ ಸಿ ಈಸ್ ಈಕ್ವಲ್ ಟು ಬಿ ಸಿ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಆ್ಯಡಿಂಗ್ ಎ ಸಿ ಆನ್ ಬೋತ್ ಸೈಡ್. ಸೊ ಇಲ್ಲಿ ಎರಡೂ ಕಡೆ ಸೈಡು ನಾವು ಎ ಸಿಯನ್ನು ಆ್ಯಡ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ಎ ಸಿ ಎರಡೂ ಕಡೆ ಆ್ಯಡ್ ಮಾಡಿದ್ದೀವಿ ಅಂದರೆ ಏನಾಗುತ್ತೆ, ಅವಾಗ ಎ ಸಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ, ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಸೊ ಎ ಸಿ ಪ್ಲಸ್ ಎ ಸಿ ಅಂದರೆ 2AC ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ ಅಂತ ಹೇಳಿದ್ರೆ ಏನು ಹೇಳ್ಬೋದು ನಾವಿಲ್ಲಿ, ಬಿ ಸಿ ಪ್ಲಸ್ ಎ ಸಿ ಅಂದರೆ ಏನು ಹೇಳ್ಬೋದು, ಎ ಬಿ ಅಂತ ಹೇಳ್ಬೋದಾ, ಎರಡೂ ಸೇರಿ ಹೇಳಿದ್ರೆ ಎ ಬಿ. ಆಗ ನಿಮಗೆ ಎ ಸಿ ಮಾತ್ರ ಬೇಕು ಅಂದರೆ 2ನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಎ ಬಿ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಸಿಂಪ್ಲಿ ಎ ಸಿ ಈಸ್ ಈಕ್ವಲ್ ಟು ಏನು ಹೇಳ್ಬೋದು, ಹಾಫ್ ಇಂಟು ಎ ಬಿ ಅಂತೇಳಿ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ, ಓಕೆನಾ. ಸೊ ಇದು 3rd ಕ್ವಶನ್ ಆಯಿತು, ಸಾರಿ 4th ಕ್ವಶನ್ ಆಯಿತು. ಇನ್ನು ನೆಕ್ಸ್ಟ್ 5th ಕ್ವಶನ್ ಇದೆ, ಎಕ್ಸರ್ಸೈಸ್ 5.1ರಲ್ಲಿ 5th ಕ್ವಶನ್ ಏನು ಹೇಳುತ್ತೆ, ಇನ್ ಕ್ವಶನ್ 4 ಈಗ ಹಿಂದಿನ ಕ್ವಶನ್ ನೋಡಿದ್ವಲ್ಲ ಅದ್ರ ಪ್ರಕಾರ ಪಾಯಿಂಟ್ ಸಿ ಈಸ್ ಕಾಲ್ಡ್ ಎ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಎ ಬಿ, ಪ್ರೂವ್ ದಟ್ ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಮಿಡ್ ಪಾಯಿಂಟ್, ಒನ್ ಮಿಡ್ ಪಾಯಿಂಟ್ ಅಂತ ಪ್ರಶ್ನೆ. ಸೊ ಇದು ಖಚಿತ ನಮಗೆ ನೋಡಿ, ಇಲ್ಲಿ ಎ ಬಿ ಅಂತಕ್ಕಂಥ ಪಾಯಿಂಟಿನ ಮಧ್ಯೆ ಒಂದು ಪಾಯಿಂಟ್ ಮಿಡ್ ಪಾಯಿಂಟ್ ಆಗಿರ್ಲಿಕ್ಕೆ ಸಾಧ್ಯ. ಆ ಪಾಯಿಂಟಿನ ಪಕ್ಕದಲ್ಲಿರೋ ಪಾಯಿಂಟ್ ಯಾವುದೇ ಪಾಯಿಂಟ್ ಇದ್ರೂ ಅದು ಮಿಡ್ ಪಾಯಿಂಟ್ ಆಗಿರಲ್ಲ, ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಈಕ್ವಲ್ ಡಿಸ್ಟೆನ್ಸ್ ಬರಬೇಕು ಅಂದರೆ ಒಂದೇ ಒಂದು ಮಿಡ್ ಪಾಯಿಂಟ್ ಇರಬೇಕು ಅನ್ನೋದು ಆ ಒಂದು ಆಕ್ಸಿಯಮ್ನ ಸ್ಟೇಟ್ಮೆಂಟ್. ಅದ್ರ ಪ್ರಕಾರ ಅದನ್ನ ಹೆಂಗೆ ಪ್ರೂವ್ ಮಾಡ್ಬೋದು ನೋಡಿ, ಇಲ್ಲಿ ನಾವು ತೊಗೊಂಡಿದ್ದೀವಿ ಎ ಬಿ ಅನ್ನೋದು ಒಂದು ಲೈನ್ ಸೆಗ್ಮೆಂಟು, ಅದರಲ್ಲಿ ಪಿ ಮತ್ತು ಕ್ಯೂ ಎರಡೂ ಮಿಡ್ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸಪೋಸ್ ಎರಡೂ ಮಿಡ್ ಪಾಯಿಂಟೇ ಅಂತ ಕನ್ಸಿಡರ್ ಮಾಡಿ. ಅದ್ರ ಪ್ರಕಾರ ಏನಾಗುತ್ತೆ, ಎ ಪಿ ಈಸ್ ಈಕ್ವಲ್ ಟು ಪಿ ಬಿ, ಮಿಡ್ ಪಾಯಿಂಟ್ ಆಗಿದ್ದಾಗ ಎ ಪಿ ಎಷ್ಟಿರುತ್ತೋ ಪಿ ಇಂದ ಬಿಗೆ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು, ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಕ್ಯೂ ಅಂತಲೂ ಹೇಳ್ಬೋದು, ಎ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ. ಈಗ ಮೊದಲನೇದಕ್ಕೆ ಇದಕ್ಕೆ ಏನು ಮಾಡ್ತೀನಿ ನಾನು, ಪಿ ಬಿ ಪ್ಲಸ್ ಎ ಬಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಎ ಪಿ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಎ ಪಿ ಅನ್ನು ಏನು ಹೇಳ್ಬೋದು ನಾವು, ಪಿ ಬಿ ಪ್ಲಸ್ ಎ ಬಿ ನೋಡಿ, ಇಲ್ಲಿ ಪಿ ಬಿ ಪ್ಲಸ್ ಎ ಬಿ ಈಸ್ ಈಕ್ವಲ್ ಟು ಎ ಬಿ. ಹಾಗೆಯೇ ಕ್ಯೂ ಬಿ ಪ್ಲಸ್ ಎ ಕ್ಯೂ ಈಸ್ ಈಕ್ವಲ್ ಟು ಎ ಬಿ. ಇಲ್ಲಿ ಪಿ ಬಿ ಪ್ಲಸ್ ಎ ಬಿ ಅನ್ನೋದು ಎ ಬಿ ಆಗಿರಲಿ, ಕ್ಯೂ ಬಿ ಪ್ಲಸ್ ಎ ಕ್ಯೂ ಅನ್ನೋದು ಎ ಬಿ ಆಗಿರಲಿ, ಇವೆರಡಕ್ಕೂ ಎ ಪಿನ ಎರಡೂ ಸೈಡಿಗೆ ಆ್ಯಡ್ ಮಾಡಿದರೆ, ಆಟಿಂಗ್ ಎ ಪಿ ಟು ಬೋತ್ ಸೈಡ್ ಏನಾಗುತ್ತೆ ಇದಕ್ಕೆ ನೋಡಿ, ಎ ಪಿ ಪ್ಲಸ್ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಪ್ಲಸ್ ಎ ಪಿ, ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಎ ಪಿ ಪ್ಲಸ್ ಎ ಪಿ 2AP ಈಸ್ ಈಕ್ವಲ್ ಟು ಬಿ ಪಿ ಪ್ಲಸ್ ಎ ಪಿ. ಬಿ ಪಿ ಪ್ಲಸ್ ಎ ಪಿ ಚಿತ್ರದ ಪ್ರಕಾರ ಏನು ಹೇಳ್ಬೋದು, ಬಿ ಪಿ ಪ್ಲಸ್ ಎ ಪಿಯನ್ನು ಎ ಬಿ ಅಂತ ಹೇಳ್ಬೋದಲ್ವಾ, ಅದ್ರ ಪ್ರಕಾರ ಇದು ಎ ಬಿ ಆಯಿತು. ಈಗ ಅದೇ ರೀತಿಯೇ ಇದಕ್ಕೆ ತೊಗೊಂಡ್ರೆ ಇದು ಕೂಡ ಸೇಮ್ ಆಗುತ್ತೆ ತಾನೇ, ಅವಾಗ 2 ಇಂಟು ಎ ಕ್ಯೂ ಈಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ಇದು ಆ್ಯಡ್ 1 ಮತ್ತು 2 ಪ್ರಕಾರ ನೋಡಿ, ಇಲ್ಲಿ ಇದು ಕೂಡ ಎ ಬಿ, ಇದು ಕೂಡ ಎ ಬಿ. ಆರ್ ಎಚ್ ಎಸ್ ಅಲ್ಲಿ ಎರಡೂ ಈಕ್ವೇಷನಲ್ಲೂ ಎ ಬಿ ಇದೆ ಅಂದರೆ ಎಲ್ ಎಚ್ ಎಸ್ ಅಲ್ಲಿರೋ ಎರಡೂ ಟರ್ಮು ಈಕ್ವಲ್ ಆಗಿರ್ತವೆ. ಅದ್ರ ಪ್ರಕಾರ ಫ್ರಮ್ 1 and 2 ಏನು ಹೇಳ್ಬೋದು, ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ 2AP ಈಸ್ ಈಕ್ವಲ್ ಟು 2AQ ಆಗುತ್ತೆ, ಓಕೆನಾ. 2 ಕ್ಯಾನ್ಸಲ್ ಆಗಿ AP ಈಸ್ ಈಕ್ವಲ್ ಟು AQ ಅಂತ ಹೇಳ್ಬೋದು. ಸೊ ಇದ್ರ ಪ್ರಕಾರ ನೋಡಿ, ಇಲ್ಲಿ AP ಈಸ್ ಈಕ್ವಲ್ ಟು AQ ಆಗಿದೆ. ಇದರ ಅರ್ಥ ಏನು, ಎ ಪಿಗೆ ಡಿಸ್ಟೆನ್ಸ್ ಎಷ್ಟಿದೆಯೋ ಎ ಕ್ಯೂಗೆ ಡಿಸ್ಟೆನ್ಸ್ ಅಷ್ಟೇ, ಅಂದರೆ ಅದ್ರ ಮೇಲೇ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಹೇಳ್ಬೋದು ಅಷ್ಟೇ ನಾವು. ಇದರ ಅರ್ಥ ನಿಮಗೆ ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಮಧ್ಯೆ ಒಂದೇ ಒಂದು ಮಿಡ್ ಪಾಯಿಂಟ್ ಬರಲಿಕ್ಕೆ ಸಾಧ್ಯ, ಒಂದಕ್ಕಿಂತ ಜಾಸ್ತಿ ಮಿಡ್ ಪಾಯಿಂಟ್ಸ್ ಇರಲ್ಲ ಅನ್ನೋದು ಪಾಯಿಂಟು. ಇನ್ನು 6th ಪ್ರಶ್ನೆ ಏನು ಹೇಳುತ್ತೆ, ಇನ್ ಫಿಗರ್ 5.10 ಇಫ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ದೆನ್ ಪ್ರೂವ್ ದಟ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಚಿತ್ರ ಏನು ಹೇಳ್ತಾ ಇದೆ ಅಂದರೆ, ಎ ಸಿ ಚಿತ್ರದ ಪ್ರಕಾರ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆಗಿದ್ದರೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕಂತೆ.
ಸೊ ಸಪೋಸ್ ನಾವು ಹಾಗೆ ತಗೊಳ್ಳೋಣ, ಅವರು ಕೊಟ್ಟಿರೋ ಪ್ರಕಾರ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಆಗಿರಲಿ. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಆಗಿದ್ದಾಗ ಏನಾಗುತ್ತೆ ಇಲ್ಲಿ ಆ್ಯಕ್ಚುಲಿ ಎ ಸಿ ಅಂದರೆ ಏನಂತ ಬರಿಬೋದು ನಾವು? ಎ ಸಿ ಅಂದರೆ ನೋಡಿ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ. ಎ ಸಿ ಏನಂತ ಬರ್ಕೊಳ್ಬೋದು? ಎ ಬಿ ಪ್ಲಸ್ ಬಿ ಸಿ. ಓಕೆ, ಕರೆಕ್ಟ್ ಇದೆಯಲ್ವಾ? ಹೀಗೆ ಎ ಸಿಗೆ ಇನ್ನೊಂದು ಕಡೆ ತಗೊಳ್ಳೋಣ. ಈಗ ಬಿ ಡಿ ತಗೊಳ್ಳೋಣ. ಈಗ ಬಿ ಡಿ, ಈ ಬಿ ಡಿಗೆ ಬಿ ಡಿ ಇಸ್ ಈಕ್ವಲ್ ಟು ಏನು ತಗೊಳ್ಬೋದು? ಬಿ ಸಿ ಪ್ಲಸ್ ಸಿ ಡಿ. ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ. ಈಗ ಇವೆರಡೂ ಸೈಡ್ ತಗೊಳ್ರಿ. ಈಗ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಅವರೇ ಕೊಟ್ಟಿರೋದ್ರಿಂದ ಲೆಫ್ಟ್ ಸೈಡ್ ಈಕ್ವಲ್ ಆಗಿದ್ರೆ ರೈಟ್ ಸೈಡ್ಸು ಈಕ್ವಲ್ ಆಗಿರುತ್ತೆ. ಸೊ ದ್ಯಾಟ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಆಯಿತು. ಸೊ ದೆನ್ ಸಬ್ಟ್ರಾಕ್ಟ್ ಬಿ ಸಿ ಟು ಬೋತ್ ಸೈಡ್. ಈಗ ನಾವೇನು ಮಾಡ್ತಾ ಇದೀವಿ? ಎರಡೂ ಕಡೆನೂ ಬಿ ಸಿ ಸಬ್ಟ್ರಾಕ್ಟ್ ಮಾಡಿದ್ರೆ ಈಗ ಪ್ಲಸ್ ಎ ಬಿ ಪ್ಲಸ್ ಬಿ ಸಿಗೆ ಮೈನಸ್ ಬಿ ಸಿ ಇಸ್ ಈಕ್ವಲ್ ಟು ಇಲ್ಲಿ ಬಿ ಸಿ ಪ್ಲಸ್ ಸಿ ಡಿಗೆ ಮೈನಸ್ ಬಿ ಸಿ. ಈಗ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್. ಈ ಕಡೆನೂ ಕೂಡ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆದರೆ ಇಲ್ಲಿ ಎ ಬಿ, ಇಲ್ಲಿ ಸಿ ಡಿ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಸಿಕ್ತಲ್ವಾ? ಸೊ ನಿಮಗೆ ಇದನ್ನೇ ಪ್ರೂವ್ ಮಾಡಕ್ಕೆ ಕೇಳಿರೋದು. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡ್ರಿ. ಸಿಕ್ತಲ್ವಾ ಆನ್ಸರು? ನೆಕ್ಸ್ಟ್ 7ನೇ ಪ್ರಶ್ನೆ, 7th ಕ್ವಶನ್ ಹೇಳುತ್ತೆ, ವೈ ಈಸ್ ಆಕ್ಸಿಯಮ್ 5 ಇನ್ ದ ಲೀಸ್ಟ್ ಆಫ್ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಕನ್ಸಿಡರ್ಡ್ ಎ ಯೂನಿವರ್ಸಲ್ ಟ್ರೂತ್? ನೋಟ್ ದಟ್ ದ ಕ್ವಶನ್ ಈಸ್ ನಾಟ್ ಅಬೌಟ್ ದ 5th ಪಾಸ್ಟುಲೇಟ್. ಪಾಸ್ಟುಲೇಟ್ ಬಗ್ಗೆ ಮಾತಾಡಂಗಿಲ್ಲ, ಆಕ್ಸಿಯಮ್ ಬಗ್ಗೆ ಮಾತ್ರ ಹೇಳಬೇಕು. ಆಕ್ಸಿಯಮ್ 5 ಅನ್ನು ನಾವು ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಯಾಕೆ? ರೀಸನ್ ಕೊಡಿ. ಸೊ ಆಕ್ಚುಲಿ ಫಸ್ಟ್ ಆಕ್ಸಿಯಮ್ 5ನ ಸ್ಟೇಟ್ಮೆಂಟ್ ಹೇಳುತ್ತೆ ದ ಹೋಲ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತ. ಆಕ್ಸಿಯಮ್ 5ನ ಸ್ಟೇಟ್ಮೆಂಟ್ ಬಂದು ದ ಹೋಲ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್. ಸೊ ಇದ್ರ ಪ್ರಕಾರ ಇಲ್ಲಿ ಹೇಳುತ್ತೆ ದ 5th ಆಕ್ಸಿಯಮ್ ಆಫ್ ಯೂಕ್ಲಿಡ್. ಇದನ್ನು ನೋಡ್ತಿದ್ದಾಗನೇ ಹೇಳ್ಬಿಡ್ಬೋದು ನೀವು. ಈ ಒಂದು ಹೋಲ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಪಾರ್ಟ್ ಅನ್ನೋದು ಯಾವುದೋ ಒಂದು ಮಟೀರಿಯಲ್ಗಲ್ಲ. ನೀವು ಯಾವ ಮಟೀರಿಯಲ್, ಯಾವ ಎಕ್ಸಾಂಪಲ್ ತೊಗೊಂಡ್ರೂ ಅದಕ್ಕೆ ನೀವು ಅಪ್ಲೈ ಆಗುತ್ತೆ. ಇದು ಈಗ ಒಂದು ಸಂಖ್ಯೆ ತೊಗೊಂಡ್ರೆ ಇದು 5 ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಇದು 5 ಅನ್ನೋದು ಯಾವಾಗಲೂ ಕೂಡ 2ಕ್ಕಿಂತ ಗ್ರೇಟರ್ ದ್ಯಾನ್ ಆಗಿರುತ್ತೆ. ಈಗ 5 ಯಾವಾಗ ಸಿಗುತ್ತೆ? 2 ಮತ್ತು 3 ಕೂಡಿದರೆ 5 ಬರುತ್ತೆ ಅಂದಾಗ 2 ಅನ್ನೋದು 5ರ ಪಾರ್ಟು, 3 ಅನ್ನೋದು 5ರ ಪಾರ್ಟು. ಅಲ್ಲಿಗೆ 5 2ಕ್ಕಿಂತ ದೊಡ್ಡದಾಗಿರುತ್ತೆ ಯಾವಾಗಲೂ. ಹಾಗೆಯೇ 5 ಅನ್ನೋದು 3ಕ್ಕಿಂತ ದೊಡ್ಡದಾಗಿರುತ್ತೆ. ಇದೇ ರೀತಿ ನೀವು ಯಾವ ಪಾಯಿಂಟ್ ತೊಗೊಂಡ್ರೂ ಕೂಡ ಅಷ್ಟೇ. ಇದು ಯಾವುದೇ ಮಟೀರಿಯಲ್ ಇನ್ ದ ಯೂನಿವರ್ಸಲ್ಲಿ ನೀವು ಯಾವ ಮಟೀರಿಯಲ್ಗೆ ಅಪ್ಲೈ ಮಾಡಿದ್ರೂ ಅದು ಟ್ರೂತ್ ಆಗುತ್ತೆ, ಸರಿ ಇರುತ್ತೆ. ಇದು ಸ್ಟೇಟ್ಮೆಂಟ್ ಅದಕ್ಕೆ ಅಪ್ಲೈ ಆಗುತ್ತೆ. ಆ ಕಾರಣದಿಂದ ಇದನ್ನು ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಸೊ ದ್ಯಾಟ್ ದ 5th ಆಕ್ಸಿಯಮ್ ಆಫ್ ಯೂಕ್ಲಿಡ್ ಈಸ್ ಟ್ರೂ ಫಾರ್ ಆಲ್ ದ ಮಟೀರಿಯಲ್ಸ್ ಇನ್ ದ ಯೂನಿವರ್ಸ್. ಹೆನ್ಸ್ ಇಟ್ ಈಸ್ ಕನ್ಸಿಡರ್ಡ್ ಎ ಯೂನಿವರ್ಸಲ್ ಟ್ರೂತ್. ಆದ್ರಿಂದನೇ ಇದನ್ನು ನಾವು ಯೂನಿವರ್ಸಲ್ ಟ್ರೂತ್ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದು. ಸೊ ಇದಕ್ಕೆ ಎಕ್ಸಸೈಸ್ 5.1ರಲ್ಲಿ ನಾವು ಇವತ್ತಿನ ದಿನ ಸುಮಾರು 4ರಿಂದ 7ನೇ ಪ್ರಶ್ನೆಗಳ ತನಕ ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಎಕ್ಸರ್ಸೈಸ್ನ ಪ್ರಾಬ್ಲಮ್ಸನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸೊ ಇಷ್ಟೋ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.